ಇನ್ಸ್ಟಾಗ್ರಾಂನಲ್ಲಿ ಇವರದ್ದೇ ಹವ. ಆದರ್ಶ ದಂಪತಿಗಳು ಅಂತ ಇವರನ್ನ ಇಡೀ ಕರ್ನಾಟಕವೇ ಹಾಡಿ ಹೊಗಳ್ತಾ ಇದೆ. ಆ ರಾಜ ರಾಣಿಯ ಕತೆ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಂದಿದೆ ಭೂಮಿಗೆ ನಮ್ಮ ಸಲುವಾಗಿ. ಸೊ ಮೊದಲೇದಾಗಿ ನೀವು ಈ ವಿಡಿಯೋವನ್ನ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಹೆಂಗೆ ನಿಮ್ಗೆ ಮಾಡ್ಬೇಕು ಅನ್ಸ್ತು? 100 ಸಾರಿ ಹೇಳಿದರು ಆಸೆ ತೀರಲ್ಲ. ನಾವು ಮಕ್ಕಳಿಂದ ಬೆಳೆದಿದ್ವಿ. ರಾಜಾರಾಣಿ ಸ್ಟೇಜ್ ನನ್ನ ಮಕ್ಕಳು ಇಲ್ಲ ಅಂದ್ರೆ ನಾವು ಎಲ್ಲರೂ ಚಾನ್ಸಸ್ ಇಲ್ಲ. ಅಮ್ಮ ಅಮ್ಮ ಐ ಲವ್ ಯು ಕಮೆಂಟ್ ಬರ್ದಿದ್ರು, ನೀವು ಈ ಜೋಡಿ ಅಲ್ಲ ಕರ್ನಾಟಕ ಜೋಡಿ. ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕಮೆಂಟ್ ಅಲ್ಲಿ ನಮ್ಗೆ ಬರ್ತಾ ಇತ್ತು, ಸರ್ ಅವ್ರು ನಿಮ್ಮ ಮಗಳ. ಯಾಮಿನಿ ಅನ್ನೋ ಸಾಂಗ್ ಅದು ನಿಜವಾಗ್ಲೂ ಒಂಥರ ಹೆಂಗೆ ಅಂತಂದ್ರೆ ಕಣ್ಣಿಗೆ ಮುದ, ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನಿಸ್ತಾ ಇತ್ತು. ಯಾಮಿನಿ ಯಾರಮ್ಮ ನೀನು ಯಾಮಿನಿ. ವಯಸ್ಸಲ್ಲಿ ನಾವ್ ಏನ್ ಮಾಡಕ್ಕಾಗುತ್ತೋ ಅದನ್ನೇ ಮಾಡೋಕ್ಕಾಗೋದು, ಅದಕ್ಕೂ ಮೀರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಮಾಡಿದ್ದೀರಾ, ನೀವು ಇಬ್ರು ಸಹ ಮಾಡಿದ್ದೀರಾ. ನಾವು ಅದನ್ನ ಎಸ್ ತುಂಬಾ ಕಷ್ಟಪಟ್ಟಿದ್ದೆ. ಅದಕ್ಕೆ ಕೆಲವೊಂದು ಕಡೆ ಪ್ರತಿಫಲ ಸಿಗ್ಲಿಲ್ಲ ಅಂತ ಅನಿಸ್ತು. ಕೆಲವು ಜನ ಅದೇ ಮಟ್ಟದಲ್ಲಿ ಇರ್ಲಿ ಅನ್ನೋ ಭಾವನೆಗಳು ಇರ್ಬೋದು, ಇಲ್ಲ ಬಡವರಾಗೇ ಇರ್ಲಿ ಅಂತ ಭಾವನೆನೂ ಇರ್ಬೋದು. ಈ ಪ್ರೀತಿ ವಿಶ್ವಾಸ ಫ್ಯಾನ್ಸ್ ಅಂತ ಬಂದಾಗ ಎಲ್ರಿಗೂ ಒಂಥರ ದುಃಖ ಉಮ್ಮಳಿಸ್ ಬರುತ್ತೆ. ಫ್ಯಾನ್ಸ್ ಅಂತ ಹೇಳಕ್ ನಾನು ಯಾವತ್ತೂ ಇಷ್ಟ ಬಿಡಲ್ಲ. ಅವರು ನನ್ನ ಒಡಗುಟ್ಟದವರು ಅಂತ ನಾನು ತಿಳ್ಕೊಂತೀನಿ. ಎತ್ತರ ಬೆಳೆದರು ತಗ್ಗಿಯ ನಡೆದೆ ಕನ್ನಡ ತಾಯಿಗೆ ನೀ ಸಂಪತ್ತು. ಎಷ್ಟೋ ನೋವಿದೆ, ಎಷ್ಟೋ ದುಃಖ ಇದೆ, ಎಷ್ಟೋ ಬಾಧೆ ಇದೆ. ಅದನ್ನೆಲ್ಲ ನಾವು ಒಳಗಡೆ ಇಟ್ಕೊಂಡು ಮೇಲ್ಗಡೆ ನಗ್ತಾ ಇದೀವಿ. ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ. ಈ ಜನ ತೋರಿಸೋ ಪ್ರೀತಿಯಿಂದ ನಮಗೆ ಆ ದುಃಖನ, ಆ ಕಷ್ಟ ಅದೆಲ್ಲ ಮರೀತಾ ಇದೀವಿ ನಾವು. ಇಡೀ ನನ್ನ ಕುಟುಂಬ, ನನ್ನ ಸ್ವಂತ, ನನ್ನ ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಾಜ್ಯ ಅಂದರೆ ನನಗೆ ನನ್ನ ಆ ಕರ್ನಾಟಕ ಜನತೆ ಮಾತ್ರ. ಕಂಡೋರ ಮೆಚ್ಚಿಸಲು ಹಣ ಬೇಕು, ನಿನ್ನ ನಂಬಿದೋರ ಮೆಚ್ಚಿಸಲು ಗುಣ ಸಾಕು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಚಂದ್ರಕಲಾ ಗೋವಿಂದಪ್ಪ. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ದಂಪತಿಯನ್ನ ನಾವು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಹೌದು ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಇವರದ್ದೇ ಹವ. ಅಷ್ಟೇ ಅಲ್ಲದೆ ಆದರ್ಶ ದಂಪತಿಗಳು ಅಂತ ಇವರನ್ನ ಇಡೀ ಕರ್ನಾಟಕವೇ ಹಾಡಿ ಹೊಗಳ್ತಾ ಇದೆ. ಅಷ್ಟೇ ಅಲ್ಲದೆ ರಾಜ ರಾಣಿಯಲ್ಲಿ ಫೇಮಸ್ ಆಗಿ ಕ್ಯೂಟ್ ಕಪಲ್ ಅಂತ ಹೆಸರುವಾಸಿಯಾಗಿದ್ದಾರೆ. ಮತ್ತಿನ್ಯಾಕೆ ತಡ, ಅವರು ಯಾರು, ಏನು, ಅವರ ಜೀವನ ಶೈಲಿ ಹೇಗಿದೆ, ಅಷ್ಟೇ ಅಲ್ಲದೆ ಸಡನ್ ಆಗಿ ಫೇಮಸ್ ಆದಂತಹ ಆ ರಾಜ ರಾಣಿಯ ಕತೆ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಂದಿದೆ ಭೂಮಿಗೆ ನಮ್ಮ ಸಲುವಾಗಿ. ಬನ್ನಿ ವೀಕ್ಷಕರೇ, ಈಗಾಗಲೇ ನಾನು ನಿಮ್ಗೆ ಹೇಳಿದೆ, ವೆರಿ ಫೇಮಸ್ ಅಂಡ್ ಕ್ಯೂಟ್ ಕಪಲ್ ಅಂತಂದ್ರೆ ಯಾರು ಅಂತ ಗೊತ್ತಾಗಿರುತ್ತೆ. ಈಗ ಇವಳಿಂದ ಗಿರಿಗಿಟ್ಲೆ ಆಯ್ತು, ಇವಳಿಂದೆ ವೈಲಾ ಹಾಗೆ ಗೋವಿಂದರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ಸ್ಪೆಷಲ್ ಕಂಟೆಂಟ್ ಅಂತಾನೆ ಹೇಳ್ಬೋದು. ರಾಜಾ ರಾಣಿ ಶೋ ಅಲ್ಲಿ ಇವರು ಮಿಂಚಿದ್ದಾರೆ. ಈಗಲೂ ಕೂಡ ಸಾಕಷ್ಟು ಅವಕಾಶಗಳು ಕೂಡ ಬರ್ತಾ ಇದೆ. ಅಷ್ಟೇ ಅಲ್ಲದೆ ರಾಜಾ ರಾಣಿ ಶೋನಲ್ಲಿ ಏನಾಯ್ತು, ಅವರ ಜೀವನ ಹೇಗಿದೆ, ಏನು ಅಂತ ಇವ್ರ ಜೊತೆನೆ ಮಾತಾಡಿಸ್ತಾ ಹೋಗ್ತೀನಿ. ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಇಬ್ರಿಗೂ ಕೂಡ. ಈಗ ಇವಳಿಂದ ಗಿರಿಗಿಟ್ಲೆ ಆಯ್ತು, ಇವಳಿಂದೆ ಎಸ್
ವೀಕ್ಷಕರು, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಕ್ಯೂಟ್ ಕಪಲ್ ಅಷ್ಟೇ ಅಲ್ಲದೆ ಆದರ್ಶ ದಂಪತಿಗಳು. ನಿಜವಾಗ್ಲೂ ನಾನು ಇವರ ಇಂಟರ್ವ್ಯೂವನ್ನು ಯಾಕೆ ಇಷ್ಟು ಲೇಟಾಗಿ ಮಾಡ್ತಾ ಇದ್ದೀನಿ ಅಂತ ಈಗ ಫೀಲ್ ಆಗ್ತಾ ಇದೆ. ಅಷ್ಟು ಮುದ್ದಾಗಿ ಮಾತಾಡ್ತಾರೆ, ಅಷ್ಟು ಕೇರ್ ಮಾಡ್ತಾರೆ, ಬಹಳ ಅಂದರೆ ಬಹಳ ಖುಷಿ ಆಗ್ತಾ ಇದೆ. ಈಗಾಗಲೇ ನಾನು ಹೇಳಿದೆ, ವೈಲಾ ಅವರು ಹಾಗೆ ಗೋವಿಂದರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಲೈಫ್ ಜರ್ನಿ ಹೇಗಿದೆ, ಅಷ್ಟೇ ಅಲ್ಲದೆ ರಾಜಾರಾಣಿಗೆ ಹೇಗೆ ಸೆಲೆಕ್ಟ್ ಆದರು, ರಾಜಾರಾಣಿಯ ನಂತರ ಏನೇನೆಲ್ಲ ಆಯಿತು ಅನ್ನೋದನ್ನು ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ಮತ್ತೊಮ್ಮೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಂಗೆ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇಂತಹ ಒಂಥರ ಏನು ಅಂತಂದರೆ ಫೇಕ್ ಜಗತ್ತು, ಅಂದರೆ ಫೇಕೆ, ಎಲ್ಲದರಲ್ಲೂ ಫೇಕೆ. ಒಂದು ಪ್ರೀತಿ ಆಗಿರ್ಬೋದು, ಒಂದು ಮಾತಾಗಿರ್ಬೋದು, ಎಲ್ಲದರಲ್ಲೂ ಒಂಥರ ಬಣ್ಣ ಹಚ್ಕೊಂಡು ನಾಟಕ ಆಡೋದು. ಬಟ್ ನನಗೆ ನಿಮ್ಮನ್ನು ನೋಡಿದಾಗ ಬಹಳ ಅಂದರೆ ಬಹಳ ಖುಷಿ ಆಯಿತು. ಹಾರ್ಟ್ಫುಲ್ಲಿ ಮಾತಾಡ್ತೀರಾ, ಏನು ಮಾತಾಡಿದ್ರು ಸಹ ಸತ್ಯ ಅಸತ್ಯತೆಯ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀರಾ. ಸೊ ಇದೆಲ್ಲ ಮಾತಾಡ್ತಾ ಹೋಗೋಣ. ಸೊ ನಾನು ಮೊದಲನೇದಾಗಿ ನಿಮ್ಗೆ ಕೇಳುವಂತಹ ಪ್ರಶ್ನೆ ಏನು ಅಂತಂದರೆ, ಹೇಗಿದ್ದೀರಾ ಸರ್ ಫಸ್ಟು ನೀವು? ತುಂಬ ಚೆನ್ನಾಗಿದ್ದೀವಮ್ಮ. ಓಕೆ, ಈಗ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅಂತ ನಾವು ಕೇಳ್ಪಟ್ವಿ. ಯಾಕಂತಂದರೆ ನೀವು ತುಂಬ ಸ್ಟ್ರಗಲ್ ಆಗಿರುವಂತಹ ವ್ಯಕ್ತಿ. ನಾವು ನೋಡಿದ್ದೀವಿ ನಿಮ್ಮನ್ನು, ತುಂಬ ವರ್ಷಗಳಿಂದಲೂ ಕೂಡ ನೋಡ್ತಾ ಇದ್ದೀವಿ. ನಿಮ್ಮ ವೀಡಿಯೋಸ್ಗಳು ಒಂದು ಕಡೆ ಹೇಗೆ ಅಂತಂದರೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು, ಈಗಿನ ಪೀಳಿಗೆಗೆ ಮುಖ್ಯವಾಗಿ. ಸೊ ಹೇಗೆ ಅಂತಂದರೆ ಬಣ್ಣ ಹಚ್ಕೊಳ್ಳೋದು, ಬಾಡಿಗೆಗೆ ಬಟ್ಟೆ ತಂದು ಬಟ್ಟೆ ಹಾಕ್ಕೊಂಡು ಶಾಪ್ ಮಾಡೋದು, ಸೊ ಈ ಥರ ಎಲ್ಲ ಇರುತ್ತೆ. ನೀವಿಬ್ಬರು ಹೇಗೆ ಅಂತಂದರೆ ಇರೋದ್ರಲ್ಲೇ ನಾವು ಜೀವನ ಮಾಡಬೇಕು, ನಾವು ಹೆಂಗಿದ್ದೀವೋ ಹಂಗೆ ತೋರ್ಪಡಿಸ್ಕೋಬೇಕು ಅಂತ ಸಾಕಷ್ಟು, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲದರಲ್ಲೂ ನಿಮ್ಮದೇ ಹವಾ ಇದೆ. ಸೊ ಮೊದಲನೇದಾಗಿ ನೀವು ಈ ವಿಡಿಯೋವನ್ನು ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರಿ? ಹೆಂಗೆ ನಿಮಗೆ ಮಾಡಬೇಕು ಅನ್ನಿಸ್ತು? ಹೆಂಗೆ ಮಾಡಬೇಕಂದ್ರೆ, ನಾವು ನೋಡ್ತಾ ಇದ್ವಿ ಇದನ್ನು. ಆವಾಗ ಟಿಕ್ ಟಾಕ್ ಅಂತ ಬರ್ತಾಯಿತ್ತು. ಆ ಟೈಮಲ್ಲಿ ನಾವು ನೋಡ್ತಾ ಇದ್ವಿ. ನೋಡೋವಾಗ ನಾನು ಇವ್ರಿಗೆ ಹೇಳ್ತಾ ಇದ್ದೆ, ಇಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಓಕೆ, ಎಲ್ಲ ಲ್ಯಾಂಗ್ವೇಜ್ ಮಾಡ್ತಾ ಇದ್ರು. ಕನ್ನಡ ಕಮ್ಮಿ, ನಮ್ಮ ಕನ್ನಡ ಜನ ಮಾಡೋದು ಕಮ್ಮಿ ಅದರಲ್ಲಿ. ಜಾಸ್ತಿ ಇದ್ರು. ಆಮೇಲೆ ನೋಡಿ ಇಷ್ಟಪಟ್ಟೆ ನಾನು. ತುಂಬಾ ಜನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಹಾಡು ಹೇಳ್ತಾರೆ ಅಂತ ಚಿಕ್ಕವನ್ಗೆ ಹೇಳಿದ್ದೆ. ನಾನು ಈ ಥರ ಮಾಡೋಣ ಅಂತ. ಅಮ್ಮ ಮಾಡಮ್ಮ ಅಂದ. ಹೋಗೋ ನನ್ಗೆ ನಾಚಿಕೆ. ಆಮೇಲೆ ಒಂದ್ಸಲಿ ನೋಡಿ ಸ್ಕೂಲಿಂದ ಬಂದ ತಕ್ಷಣ 8ನೇ ಕ್ಲಾಸೇನು ಚಿಕ್ಕ. ಆಮೇಲೆ ಆ್ಯಪ್ ನೋಡ್ತಾ ಇದ್ರೆ ಮಾಡ್ತೀನಿ ಅಂದರೆ ಮಾಡಿಲ್ಲ, ವಿಡಿಯೋ ಮಾಡಬೇಕಲ್ಲ ಅಂತ ಹೇಳ್ಕೊಟ್ಟ. ಆಮೇಲೆ ಹೋಗೋ ನನ್ಗೆ ನಾಚಿಕೆ ಆಗ್ತಿದೆ, ಡಿಲೀಟ್ ಮಾಡಿಬಿಟ್ಟ. ಆ ಆ್ಯಪ್ನ ಡಿಲೀಟ್ ಮಾಡಿಬಿಟ್ಟ. ನಾನು ಅವ್ರ ಅಪ್ಪನಿಗೆ ಹೇಳ್ದೆ, ತುಂಬ ಚೆನ್ನಾಗಿದೆ ಈ ಆ್ಯಪು, ಮಗ ಡಿಲೀಟ್ ಮಾಡ್ದ ಅಂತ. ಆಮೇಲೆ ಹಾಕ್ಕೊಟ್ಮೇಲೆ ನಾನು ಒಬ್ಳೇ ಮಾಡ್ತಾ ಇದ್ದೆ. ಅವ್ನಿಗೆ ಇಷ್ಟ ಆಯಿತು, ಅಮ್ಮ ತುಂಬ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ಅಂಕಲು ನನ್ನ ಜೊತೆಗೆ ಅವತ್ತಿಂದ ಆಮೇಲೆ ನಾನು ಒಬ್ಳೇ ಮಾಡಿರೋದೆಲ್ಲ ಡಿಲೀಟ್ ಮಾಡಿದೆ. ಆಮೇಲೆ ಇಬ್ಬರು ಜೋಡಿಯಾಗಿ ಮಾಡಿದೆ. ನಾನು ಹೇಳಿದೆ, ಎಲ್ಲ ಯಾವ್ಯಾವ ಊರವರು ಮಾಡ್ತಾ ಇದ್ದಾರೆ, ಭಾಷೆ ಗೊತ್ತಿಲ್ದವರೆಲ್ಲ ಮಾಡ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ ನಾವು ಮಾಡೋಣ, ನೋಡೋಣ ಏನಾಗುತ್ತೋ ಆಗಲಿ, ಏನು ಅದರಲ್ಲಿ ಏನಾಗೋಂಗಿಲ್ಲ, ಖುಷಿಗೆ ತಾನೇ ಮಾಡೋಣ ಬಿಡು ಅಂತ ಮಾಡೋಕ್ಕೆ ರೆಡಿಯಾಗಿ ಮಾಡಿದ್ವಿ. ಒಂದು ವಾರ ಹಂಗೆ ಹಿಂಗೆ ಮಾಡ್ಕೊಂಡೇ ಇದ್ವಿ. ಆಮೇಲೆ ನೋಡಿದ್ರೆ ನಮ್ಮ ಕರ್ನಾಟಕ ಅವರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಮನ್ನು ನೋಡಿ, ಅಂದರೆ ನಿಮ್ಮನ್ನು ನೋಡಿ ಜಾಸ್ತಿ ಜನ ಮಾಡೋಕ್ಕೆ. ಜಾಸ್ತಿ ಜನ ಇಲ್ಲ, ನಾವು ಮಾಡಿದ್ಮೇಲೆ ಬರ್ತಾ ಇದ್ದಾರೆ ಒಬ್ಬೊಬ್ರೆ. ನಮಗೂ ಖುಷಿ ಆಯ್ತು. ನಾವು ಮಾಡಿರೋ ಸಾಂಗ್ ಅವರು ಮಾಡಿದ್ದಾರೆ, ತುಂಬಾ ಸಂತೋಷ ಆಯ್ತು. ತುಂಬಾ ಸಂತೋಷ ಆಯ್ತು. ಅದರಿಂದ ಎಷ್ಟೋ ಜನ ಸಿಕ್ಕಿದ್ರು, ಎಷ್ಟೋ ಜನ ಒಂದು ಅಣ್ಣ ತಮ್ಮದಿರ್ತಾರ ಎಲ್ಲರೂ ಸಿಕ್ಕಿದ್ರು. ಒಂದು ಪ್ರೀತಿ ಮಾಡಕ್ಕೆ ಎಲ್ಲಾದ್ರೂ ಅಲ್ಲಿ ಕರೆಯೋರು, ಏನೇ ಒಂದು ಫಂಕ್ಷನ್ ಮಾಡಲಿ ಕರೀತಾ ಇದ್ರು, ತುಂಬಾ ಪ್ರೀತಿ ಮಾಡ್ತಾ ಇದ್ರು. ನಮಗೂ ತುಂಬಾ ಖುಷಿ ಆಗೋದು. ಕಮೆಂಟ್ ಬಂದು ಒಳ್ಳೆ ಕಮೆಂಟ್ ಕೊಡ್ತಾ ಇದ್ರು. ಗಂಡ ಅಂತ ಅಂದ್ರೆ ಹಿಂಗೆ ಇರಬೇಕು ಅಂತ ಹೇಳಿ ನಮಗೆ ಒಂದು ಹೆಸರು ಇಕ್ಕಿದ್ರು ಅವರೇ. ನೀವು ಅದೇನೋ ಏನೋ ಒಂದು ಕಮೆಂಟ್ ಬರ್ದಿದ್ರು, ನೀವು ಈ ಜೋಡಿ ಅಲ್ಲ ಕರ್ನಾಟಕ ಜೋಡಿ. ಸೂಪರ್ ಒಂದು ಕಮೆಂಟಲ್ಲಿ ಬಂದಿತ್ತು. ಸರಿ, ಅದು ಕಂಟಿನ್ಯೂ ಆಯ್ತು. ಅದು ಕರ್ನಾಟಕ ಜೋಡಿ. ಜನ ನಿಮ್ಮನ್ನ ನೋಡಿ ಇಷ್ಟೊಂದು ಮೆಚ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಯಾಕೆ ಅದೇ ಹೆಸರು ನಿಮ್ಗೆ ಇಕ್ಬಾರ್ದು ಅಂತ ಜನ ಇಷ್ಟಪಟ್ಟಿರೋ ಹೆಸರೇ ಇದು.
ಜನ ಆಯ್ಕೆ ಮಾಡಿರೋದು. ಇಲ್ಲ ಇಲ್ಲ ಸ್ಟಾರ್ಟಿಂಗಲ್ಲಿ ಕಮೆಂಟಲ್ಲಿ ನಮಗೆ ಬರ್ತಾ ಇತ್ತು, ಸರ್ ಅವ್ರು ನಿಮ್ಮ ಮಗಳ, ಓ ಸರ್ ಅವರು ನಿಮ್ಗೆ ಏನೋ ಆಗಬೇಕು, ಈ ಥರ ಬರ್ತಾ ಇತ್ತು. ಓಕೆ. ಅದೆಲ್ಲ ನಾನು ತಲೆನೇ ಕೆಡ್ಸ್ಕೊಂಡಲ್ಲ. ಇವರು ಹೇಳೋರು ಏನು ನಿನ್ಗೇನಾದರೂ ಬೇಜಾರ ಅಂತ. ಬೇಜಾರೇನಿದೆ ಅದರಲ್ಲಿ? ಏಜ್ ಕರೆಕ್ಟ್ ಆಗಿದೆ, ನಿನಗೂ ನನಗೂ 8 ವರ್ಷ ಡಿಫ್ರೆಂಟ್. ಹಂಗಾಗಿ ನನಗೆ ಬೆಳೆ ಕೂದಲು ಬಂದಿದೆ, ಏನು ಮಾಡೋಕ್ಕಾಗುತ್ತೆ ಆ ಥರ ಹೇಳಿದೆ. ಸುಮಾರು ಜನ ನನ್ನ ಎದುರು ಡೈರೆಕ್ಟಾಗಿ ಹೇಳಿದ್ದಾರೆ. ನಾವು ತಿರುಪತಿ ಹೋಗಿ ಬರೋವಾಗ ಟ್ರೈನಲ್ಲೇ ಹೇಳಿದ್ದಾರೆ, ಜಾಗ ಇಲ್ಲ ಏನ್ರಿ ನಿಮ್ಮ ಮಗಳನ್ನ ಮಾತ್ರ ಮನಸ್ಕೊಂಡ್ಬಿಟ್ಟಿದ್ದೀರಾ, ಈ ಥರ ಎಷ್ಟೋ ಜನ ಹೇಳಿದ್ದಾರೆ. ನಾನು ಯಾವುದೂ ತಲೆ ಕೆಡಿಸ್ಕೊಂಡಿಲ್ಲ. ಅದೆಲ್ಲ ಬಂದ್ಬಿಟ್ಟು ನಮ್ಮ ಮನಸ್ಸಲ್ಲಿರಬೇಕು ಪ್ರೀತಿ. ಯಾರೋ ಹೇಳ್ತಾರೆ ಆ ಥರ ಎಲ್ಲ ನಾವು ಏನು ತಲೆ ಕೆಡಿಸ್ಕೊಂಡಿದ್ದೀರಾ ಮೂವ್ ಮಾಡಿದ್ದಕ್ಕೆ ಅಲ್ಲಿವರೆಗೂ ಕನ್ನಡ ಜನ ಎದೆಯಲ್ಲಿ ನಾವು ಹೋಗಿ ಕೂತಿದ್ದೀರಾ. ಹೌದು. ಸೊ ಈಗ ನಾನು ನೋಡ್ತೇನೆ ನಿಮ್ದು ಮೋಸ್ಟ್ ಆಫ್ ದಿ ಸಾಂಗ್ಸ್ ರೀಲ್ಸ್ ಆಗಿರ್ಬೋದು ಎಲ್ಲ ವಿಷ್ಣುವರ್ಧನ್ದು. ಅದರಲ್ಲೂ ಮುಖ್ಯವಾಗಿ ನೀವು ವಿಷ್ಣುವರ್ಧನ್ ಅವರ ಅಭಿಮಾನಿ ಅಂತಲೂ ಕೂಡ ಕೇಳ್ಪಟ್ವಿ. ಹೌದು. ಸೊ ಅದರಲ್ಲಿ ಆ ಸಾಂಗ್ಸ್ ಇದೆಯಲ್ಲ, ಯಾಮಿನಿ ಅನ್ನೋ ಸಾಂಗ್, ಅದು ನಿಜವಾಗ್ಲೂ ಒಂಥರ ಹೆಂಗೆ ಅಂತಂದ್ರೆ ಕಣ್ಣಿಗೆ ಮುದ, ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಮನೇಲೇ ಇದ್ವಿ, ಏನೋ ಮನೆ ಪ್ರಾಬ್ಲಮ್ ಸ್ವಲ್ಪ ಟೆನ್ಷನ್ ಇರುತ್ತಲ್ಲ, ಫ್ಯಾಮಿಲಿಯಲ್ಲಿ ಇರುತ್ತಲ್ಲ, ಎಲ್ರ ಮನೇಲಿ ಆ ಥರ ಇದ್ವಿ. ಮಕ್ಕಳು ಯಾಕಮ್ಮ ನಾವು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಮಾಡಬಾರ್ದು, ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡೋಣ, ಡಿಫ್ರೆಂಟಾಗಿ ಮಾಡೋಣ ಸ್ವಲ್ಪ ಅಂತ ಹೇಳಿ, ಫೋನ್ ಇದ್ದಿಲ್ಲ ಅವಾಗ. ತಂಗಿ ಮಗನೇ ವಿಡಿಯೋ ಮಾಡೋದು, ಅವನ ಹತ್ರ ಫೋನ್ ಇತ್ತು, ಐಫೋನ್ ಇತ್ತು. ಅವನು ಒಂದು ವಾರ ಕಂಟಿನ್ಯೂಗಿ ಬಂದು ಮನೇಲಿ ಕುತ್ಕೊಂಡ್ಬಿಟ್ಟಿದ್ದ. ಹೇಗಾದರೂ ಮಾಡಿ ಅಪ್ಪ ಅಮ್ಮನ ಮಾಡಿಸ್ಬೇಕು, ಚೆನ್ನಾಗಿ ಮಾಡಿಸ್ಬೇಕು, ಇಷ್ಟು ಬೇಡ, ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡೋಣ ವಿಡಿಯೋಸ್ ಅಂತ. ಅಂದ್ರೆ ನಿಮ್ಮ ಮಕ್ಳಿಗೆ ಗೊತ್ತಾಗಿದೆ ನಿಮ್ದ್ರಲ್ಲಿ ಪ್ರತಿಭೆ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಯಾವ ಮಕ್ಳು ತಂದೆ ತಾಯಿ ಈ ತರ ಕ್ಯಾಮ್ರಾ ಮುಂದೆ ಬಂದು ಮಾಡ್ತಾರೆ ಅಂದ್ರೆ ಇಷ್ಟಪಡಲ್ಲ, ಏನ್ ಹಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಇಲ್ಲ ಅವರು ಮಕ್ಕಳು ಬೆಳಿತಾರೆ ಅಂತಾರೆ, ಒಳ್ಳೆ ಸ್ಟೇಜ್ ಬರ್ತಾರೆ. ನಾವು ಮಕ್ಕಳಿಂದ ಬೆಳೆದಿದ್ದೀವಿ. ರಾಜಾರಾಣಿ ಸ್ಟೇಜ್ಗೆ ಹೋದ್ವಿ, ಒಂದು ಕಲರ್ಸ್. ನನ್ನ ಮಕ್ಕಳು ಇಲ್ಲ ಅಂದ್ರೆ ನಾವು ಎಲ್ಲರೂ ಹೋಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಸರಿ, ನಾವು ಇವಾಗ ನಾವು ಕನಸು ಮನಸ್ಸಿನಲ್ಲೂ ಅನ್ಕೊಂಡಿಲ್ಲ. ಸರಿ, ನಾವು ಇವಾಗ ಬೆಳೆದ ಮೇಲೆ ನಮ್ಮಿಂದ ಮಕ್ಕಳನ್ನ ಚೆನ್ನಾಗಿ ಬೆಳೆಸೋಣ ಅಂತ ನೋಡ್ತಾ ಇದ್ದೀವಿ. ನಮಗೆ ಒಳ್ಳೆ ಒಳ್ಳೆ ಅವಕಾಶಗಳು ಬರ್ತಾ ಇಲ್ಲ, ಕ್ಲೀನಾಗಿ ಪ್ರಮೋಷನ್ಗಳು ಬರ್ತಾ ಇದೆ. ನಾವು ನೋಡಿ ಅದು ಏನು ಎತ್ತ ಅಂತ ಕೇಳಿ ನಾವು ಮಾಡೋದು, ಸುಮ್ಮನೆ ದುಡ್ಡು ಸಿಗುತ್ತೆ. ಹೌದು. ಈಗ ನಾನು ಇದನ್ನು ಕೇಳ್ಪಟ್ಟೆ, ಆ್ಯಕ್ಚುಲಿ ನೀವು ರಾಜಾರಾಣಿ ಫೈನಲ್ಸ್ವರೆಗೂ ಹೋಗುದು, ಸೆಮಿಫೈನಲ್ಸ್ವರೆಗೂ ಸೆಮಿಫೈನಲ್ ಹೋಗೋದಂದ್ರೆ ಸುಮ್ಮನೆ ಅಲ್ಲ, ಅದಲ್ಲೇ ನಿಮ್ಮ ಎಫರ್ಟ್ಸ್ ನೋಡಿದ್ದೀವಿ, ನಿಮ್ಮ ವಿಡಿಯೋಸ್ಗಳನ್ನು ನೋಡಿದ್ದೀವಿ, ಬಹಳ ಅಂದರೆ ಬಹಳ ಎಫರ್ಟ್ ಹಾಕಿದ್ದೀರಾ. ಸೊ ನೋಡಿ, ಒಂದು ವಯಸ್ಸಲ್ಲಿ ನಾವು ಏನು ಮಾಡೋಕ್ಕಾಗುತ್ತೋ ಅದನ್ನೇ ಮಾಡೋಕ್ಕಾಗೋದು, ಅದಕ್ಕೂ ಮೀರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಮಾಡಿದ್ದೀರಾ, ನೀವು ಇಬ್ಬರು ಸಹ ಮಾಡಿದ್ದೀರಾ. ನೋ ಅದು ನಾನು ಎಸ್ ತುಂಬ ಕಷ್ಟಪಟ್ಟಿದ್ದೆ. ಅದಕ್ಕೆ ಕೆಲವೊಂದು ಕಡೆ ಪ್ರತಿಫಲ ಸಿಗಲಿಲ್ಲ ಅಂತ ಅನ್ನಿಸ್ತಾ ಇದೆ. ಇವಾಗ ಪ್ರತಿಫಲ ಸಿಗಲಿಲ್ಲ ಅಂದರೆ ಹಿಂಗೆ ಹೇಳೋದು, ನಾವು ಕೆಲವು ಜನ ಅದೇ ಮಟ್ಟದಲ್ಲಿ ಇರಲಿ ಅನ್ನೋ ಭಾವನೆಗಳು ಇರ್ಬೋದು. ಓಕೆ. ಇಲ್ಲ ಬಡವರಾಗೇ ಇರಲಿ ಅಂತ ಭಾವನೆನೂ ಇರ್ಬೋದು. ಇಲ್ಲ ಈ ಪ್ರತಿಭೆ ತೋರಿಸಿರೋದು ಮುಂದಕ್ಕೆ ಇನ್ನೂ ಜಾಸ್ತಿ ಏನಾದರೂ ಇವರು ತೋರಿಸ್ಬೋದಾ ಅಂತ ಕೂಡ ಇರ್ಬೋದು. ಆದರೆ ನಮ್ಗೆ ಆ ತಾಕತ್ತಿದೆಯಮ್ಮ. ಏಜ್ ಆಗಿದೆ ಅನ್ನೋ ಮಾತು ಬೇರೆ, ಆದರೆ ನಮಗೆ ಏನೇ ಕೊಟ್ಟರು ದೇವರು ಏನು ಕೊಟ್ಟರು ನಾವು ಸ್ವೀಕರಿಸ್ಬೇಕು. ಹಂಗೆ ನಮಗೆ ಏನೇ ಒಂದು ಚಾನ್ಸ್ ಕೊಟ್ಟರು ಅದು ನಮ್ಮ ವೃತ್ತಿ ಅಂದ್ಕೊಂಡು ನಾವು ಪಕ್ಕಾ ಮಾಡ್ತೀವಿ. ಇದು ನಾವು ಈಗಲೂ ಇಷ್ಟು ರಿಸ್ಕ್ ಎತ್ಕೊಂಡು ಕಷ್ಟ ಬಿದ್ದು ಮಾಡಿದ್ದು ಇಡೀ ನಮ್ಮ ಕರ್ನಾಟಕ ಜನತೆಗೋಸ್ಕರನೇ ನಾವು ಮಾಡಿದ್ದು. ಅಷ್ಟು ಪ್ರೀತಿ ಮಾಡ್ತಾರೆ ನಮ್ಮನ್ನ, ಅಷ್ಟು ಏನು ಅವ್ರು ನೋಡೋ ರೀತಿ ನೋಡಿದ್ರೆ ನಮಗೆ ಎಷ್ಟೋ ಖುಷಿ ಆಗುತ್ತೆ. ಕೋಟಿಗಳು ಇದ್ರೂ ಪ್ರಯೋಜನ ಇಲ್ಲ, ಆ ಥರ ಪ್ರೀತಿ ಕೊಟ್ಟಿದ್ದಾರೆ ನಮಗೆ ಜನ. ಇವತ್ತು ಅಷ್ಟೇ, ನಾವಿರೋವರೆಗೂ ಭೂಮಿ ಮೇಲೆ ಭಗವಂತ ಎಷ್ಟು ವರ್ಷ ಇಕ್ಕಿರ್ತಾನೋ ಅಲ್ಲಿವರೆಗೂ ಆ ಜನಗಳಿಗೋಸ್ಕರನೇ ನಾವು ಏನೇ ಒಂದು ಮಾಡಲಿ, ಯಾವುದೇ ಒಂದು ಆ್ಯಕ್ಟಿಂಗ್ ಕರೆದ್ರು ಏನೇ ಒಂದಾದರೂ ಅವ್ರಿಗೋಸ್ಕರ ನಾವು ಖಂಡಿತ ಮಾಡ್ತೀವಿ. ಓಕೆ. ಈ ಪ್ರೀತಿ ವಿಶ್ವಾಸ ಫ್ಯಾನ್ಸ್ ಅಂತ ಬಂದಾಗ ಎಲ್ರಿಗೂ ಒಂಥರ ದುಃಖ ಉಮ್ಮಳಿಸ್ ಬರುತ್ತೆ. ಸೊ ನಾವಿಲ್ಲಿದ್ದವ್ರನ್ನ ಅಲ್ಲಿಗೆ ತೊಗೊಂಡು ಹೋಗ್ತಾರೆ ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಕೆಲವ್ರು ಹೆಂಗೆ ಅಂದರೆ ದುಡ್ಡಿಂದ ಮೇಲೆ ಹೋಗೋರನ್ನ ನಾವು ನೋಡಿದ್ದೀವಿ, ಬಟ್ ನಮ್ಮ ಪ್ರತಿಭೆಯಿಂದ ನಾವು ಮೇಲೆ ಬರೋದಿದೆಯಲ್ಲ ಅದು ಅಸಾಧ್ಯದ ಮಾತು. ಸೊ ನಿಮ್ಮ ಫ್ಯಾನ್ಸ್ಗಳು ನಿಮಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ? ಪ್ರೀತಿಯ ಫ್ಯಾನ್ಸ್ಗಳಿಗೆ ನಾವು ದೊಡ್ಡ ನಮಸ್ಕಾರ ಹೇಳ್ತಾ ಇದ್ವಿ. ನಮ್ಮ ಫ್ಯಾನ್ಸು ಅಂತ ಹೇಳೋದು ನಾನು ಇಷ್ಟ ಬೀಳಲ್ಲ. ಫ್ಯಾನ್ಸ್ ಅಂತ ಹೇಳಕ್ಕೆ ನಾನು ಯಾವತ್ತೂ ಇಷ್ಟ ಬೀಳಲ್ಲ. ಅವರು
ನನ್ನ ಒಡಗುಟ್ಟದವ್ರು ಅಂತ ನಾನು ತಿಳ್ಕೊತೀನಿ. ಅವರಿಂದನೇ ನಾವು ಅಷ್ಟು ದೂರ ಹೋಗಿತ್ತು. ಯಾಕಂದ್ರೆ ಅವರು ಅಷ್ಟೊಂದು ಇಷ್ಟಪಟ್ಟು ಅಷ್ಟೊಂದು ಲೈಕ್ಸು ಅಷ್ಟೊಂದು ಕಮೆಂಟ್ಸು ಒಳ್ಳೆ ಒಳ್ಳೆ ಕಮೆಂಟ್ಸ್ ತುಂಬ ಪ್ರೀತಿ ಮಾಡ್ತಾರೆ. ಕಲರ್ಸ್ ಕನ್ನಡಕ್ಕೆ ಹೋದಾಗ ಅವ್ರು ಹೇಳಿದ್ರು, ನಿಮ್ಮ ಕಮೆಂಟ್ ಎಲ್ಲ ಓದಿದ್ದೀವಿ, ತುಂಬಾ ಒಳ್ಳೆ ಒಳ್ಳೆ ಕಮೆಂಟ್ಸ್ ಬಂದಿದೆ, ಇದೆಲ್ಲ ನಾವು ಚೆಕ್ ಮಾಡಿದ್ದೀವಿ ಅಂತ ಹೇಳಿದ್ರು. ನಾವು ಅಲ್ಲಿ ಸೆಲೆಕ್ಟ್ ಆದಾಗ ಅವಾಗೆ ಗೊತ್ತಾಯ್ತು ನಮ್ಗೆ ನಮ್ಮ ಇಷ್ಟು ಪ್ರೀತಿ ವಿಶ್ವಾಸ ಇದೆ, ಕರ್ನಾಟಕದ ಜನತೆ ನಿಮ್ಮ ಬೆನ್ನಿಂದ ಇದ್ದಾರೆ. ಹೌದು, ತುಂಬಾ ಜನ. ಸಾಕು ಅಷ್ಟೊಂದು ಬೇರೆ ಯಾವ ಎಷ್ಟೋ ನೋವಿದೆ, ಎಷ್ಟೋ ದುಃಖ ಇದೆ, ಎಷ್ಟೋ ಬಾಧೆ ಇದೆ, ಅದನ್ನೆಲ್ಲ ನಾವು ಒಳಗಡೆ ಇಟ್ಕೊಂಡು ಮೇಲ್ಗಡೆ ನಗ್ತಾ ಇದೀವಿ. ನಿಜ. ಈ ಜನ ತೋರಿಸೋ ಪ್ರೀತಿಯಿಂದ ನಮಗೆ ಆ ದುಃಖನ, ಆ ಕಷ್ಟ ಅದೆಲ್ಲ ಮರೀತಾ ಇದೀವಿ ನಾವು. ದುಡ್ಡು ಕೊಟ್ಟು ನಮ್ಮನ್ನು ಯಾರೂ ಮರೆಸಿಲ್ಲ, ನಾವೇ ಹಠ ಮಾಡಿ ಅದರಲ್ಲಿ ಮರೆತಿಲ್ಲ. ನಾವು ಇವತ್ತು ಇಲ್ಲಿ ಕುತ್ತಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ವಿ ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ಕರ್ನಾಟಕ ಜನತೆ ಮಾತ್ರ. ಎಸ್, ಭಾಳ ಹೌದು, ಕರ್ನಾಟಕದ ಜನತೆ ಸ್ವಂತ ಬಂತ ಎಲ್ಲ ನೆಕ್ಸ್ಟ್ ರೀ. ಇಡೀ ನನ್ನ ಕುಟುಂಬ, ನನ್ನ ಸ್ವಂತ, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಾಜ್ಯ ಅಂದರೆ ನನಗೆ ನನ್ನ ಆ ಕರ್ನಾಟಕ ಜನತೆ ಮಾತ್ರ. ಸೂಪರ್ ಸೂಪರ್ ಸೂಪರ್. ಅವರು ಬಾವಿಯಲ್ಲಿ ತಳೆದ್ರು ಬೀಳ್ತೀವಿ, ಗಡ್ಡೆ ಗತ್ತಿದ್ರು ನಿಂತ್ಕೊಂಡು ನಡ್ಕೊಂಡ್ ಬರ್ತೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.